ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ವರಲಕ್ಷ್ಮಿ ವ್ರತ ಆಚರಿಸುವವರು ತಪ್ಪದೆ ತಿಳ್ಕೋಬೇಕಾಗಿರೋ ಕೆಲವು ವಿಷಯಗಳನ್ನು ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಗೂ ಮುಂಚೆ ಬರೋ ಶುಕ್ರವಾರದಂದು ಲಕ್ಷ್ಮಿಯನ್ನು ವರಲಕ್ಷ್ಮಿ ರೂಪದಲ್ಲಿ ನಾವೆಲ್ಲ ಪೂಜಿಸುತ್ತೀವಿ. ಒಂದು ವೇಳೆ ಕೆಲವು ಅನಿವಾರ್ಯ ಕಾರಣದಿಂದ ಈ ದಿನ ನಿಮ್ಮ ಕೈಯಲ್ಲಿ ವ್ರತ ಮಾಡೋಕೆ ಸಾಧ್ಯವಾಗದಿದ್ರೆ ಈ ತಿಂಗಳಲ್ಲಿ ಬರುವಂತ ಇತರೆ ಶುಕ್ರವಾರಗಳಲ್ಲಿ ಈ ವ್ರತನ ಮಾಡ್ಕೋಬಹುದು. ಈ ವ್ರತ ಮಾಡೋಕೆ ಯಾವುದೇ ಜಾತಿ ಕುಲ ಭೇದ ಭಾವ ಇಲ್ಲ, ಆಡಂಬರ ಕೂಡ ಬೇಕಿಲ್ಲ. ನಿಮಗೆ ಇರೋದ್ರಲ್ಲಿ ಭಕ್ತಿಯಿಂದ ಈ ಹಬ್ಬ ಮಾಡಿದ್ರೂ ಕೂಡ ಮಹಾಲಕ್ಷ್ಮಿ ಆಶೀರ್ವಾದ ನಿಮ್ಮ ಮೇಲಿರುತ್ತೆ. ಆದರೆ ವರಲಕ್ಷ್ಮಿ ಹಬ್ಬ ಮಾಡೋರು ಈ ಕೆಲವು ನಿಯಮಗಳನ್ನು ತಿಳ್ಕೊಂಡು ಹಬ್ಬ ಮಾಡಿದ್ರೆ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ನಿಮ್ಮ ಸ್ವಂತವಾಗುತ್ತೆ. ಈ ವಿಷಯಗಳು ಏನಂತ ಈಗ ನೋಡೋಣ. ಸ್ನೇಹಿತರೆ, ನಾನು ಈ ವಿಡಿಯೋದಲ್ಲಿ ವ್ರತಕ್ಕೆ ಬೇಕಾಗಿರುವಂಥ ಕೆಲವು ಮಂತ್ರಗಳನ್ನು ಹೇಳ್ತೀನಿ. ನಿಮಗೆ ಒಂದು ವೇಳೆ ಆ ಮಂತ್ರಗಳು ಗೊತ್ತಿದ್ರೆ ಹೇಳ್ಕೊಂಡು ಪೂಜೆ ಮಾಡಿ, ಇಲ್ಲಾಂದ್ರೆ ವಿಡಿಯೋ ಪ್ಲೇ ಮಾಡಿಟ್ಕೊಂಡು ನೀವು ಪೂಜೆ ಮಾಡಿದ್ರೂ ಕೂಡ ಸರೋಗುತ್ತೆ. ಬೇಡ ಅನ್ನೋರು ನಿಮಗೆ ಲಕ್ಷ್ಮೀ ದೇವಿಯ ಯಾವ ಮಂತ್ರ ಬಂದರೂ ಕೂಡ ಹೇಳ್ಬೋದು. ಇಲ್ಲ ಅಂದರೆ ಓಂ ಮಹಾಲಕ್ಷ್ಮಿ ನಮಃ ಅನ್ಕೊಂಡು ಕೂಡ ಪೂಜೆ ಮಾಡ್ಕೋಬೋದು. ಈಗ ಹಬ್ಬಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ನೋಡೋಣ. ಮೊದಲನೇದು ಲಕ್ಷ್ಮೀ ದೇವಿ ಮುಖವಾಡ. ಇದು ಇಲ್ಲದಿದ್ರೂ ಕೂಡ ಪರವಾಗಿಲ್ಲ. ಪ್ರತಿ ಶುಕ್ರವಾರ ನೀವು ಯಾವ ರೀತಿ ಕಲಶಾನ ಇಟ್ಕೊಂಡು ಪೂಜೆ ಮಾಡ್ತೀರೋ ಅದೇ ರೀತಿ ಮಾಡ್ಕೋಬೋದು. ಎರಡನೇದು ಅರಿಶಿಣ ಕುಂಕುಮ ಗಂಧ. ಮೂರನೇದು ಅಕ್ಷತೆ ಕಾಳು ವೀಳ್ಯದೆಲೆ. ನಾಲ್ಕನೇದು 12 ಬಾಳೆಹಣ್ಣು, 3 ತೆಂಗಿನಕಾಯಿ. 3 ತೆಂಗಿನಕಾಯಿ ಯಾಕಂದ್ರೆ ಒಂದು ಕಲಶಕ್ಕೆ, ಒಂದು ದೇವ್ರ ಮುಂದೆ ಹೊಡೆಯೋಕೆ, ಒಂದು ಲಕ್ಷ್ಮೀ ದೇವಿಗೆ ತಾಂಬೂಲ ಕೊಡೋಕೆ. ಐದನೇದು ತೋರಂ, ಅಂದ್ರೆ ಹಬ್ಬದ ನಂತರ ಕೈಗೆ ತೋರಂನ ಕಟ್ಕೋತಾರೆ. ಅಂದ್ರೆ ದಾರಾನ ಕಟ್ಕೊಳ್ಳೋಂಥ ಸಂಪ್ರದಾಯ ಕೆಲವರಿಗೆ ಇರುತ್ತೆ. ಆ ಸಂಪ್ರದಾಯ ನಿಮಗಿದ್ರೆ ನೀವು ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೋ ಅಷ್ಟು ತೋರಂಗಳನ್ನ ರೆಡಿ ಮಾಡ್ಕೋಬೇಕು. ಅದರ ಜೊತೆ ಒಂದು ತೋರಂ ಮಹಾಲಕ್ಷ್ಮಿಗೂ ಕೂಡ ರೆಡಿ ಮಾಡಬೇಕು. ನಿಮಗೆ ಈ ಸಂಪ್ರದಾಯ ಇಲ್ಲ ಅಂದ್ರೆ ಇದನ್ನಿಲ್ಲೇ ಸ್ಕಿಪ್ ಮಾಡಿ. ಇನ್ನು ಆರನೇದು ಹಾಲು, ಪಂಚಾಮೃತ, ಕೆಲವು ಒಣ ಖರ್ಜೂರಗಳು. ಏಳನೇದು ಕಲಶಕ್ಕೆ ಹೊಸ ರವಿಕೆ ತುಂಡು. ಅಲಂಕಾರ ಮಾಡೋರಾದ್ರೆ ಕೆಲವು ಅಲಂಕಾರಿಕ ವಸ್ತುಗಳು. ಎಂಟನೇದು ಮಾವಿನೆಲೆ ತೋರಣ ಹಾಗೂ ಹಬ್ಬಕ್ಕೆ ಬೇಕಾದಂಥ ಹೂಗಳು. ಒಂಬತ್ತನೇದು ನೈವೇದ್ಯ ಹಾಗೂ ಹಣ್ಣುಗಳು. ಈ ಹಣ್ಣುಗಳು ನೀವು ಬರೀ ಬಾಳೆಹಣ್ಣು ಕೂಡ ಇಟ್ಟು ಪೂಜೆ ಮಾಡ್ಬೋದು. ಇಲ್ಲ ನಿಮ್ಮ ಕೈಲಾದ್ರೆ 5 ರೀತಿಯಾದ ಹಣ್ಣುಗಳನ್ನು ತಗೊಂಬಂದ್ರೆ ಒಳ್ಳೇದು. ಈಗ ನಾವು ಪೂಜಾ ತಯಾರಿ ಯಾವ ರೀತಿ ಮಾಡ್ಕೋಬೇಕು ಅಂತ ನೋಡೋಣ. ಮೊದಲು ಮಹಾಲಕ್ಷ್ಮಿ ಪೂಜೆನ ಆದಷ್ಟು ಬ್ರಹ್ಮ ಮುಹೂರ್ತದಲ್ಲಿ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ, ಆಗ್ಲೇ ತುಂಬಾ ಒಳ್ಳೇದು. ಇದು ಸಾಧ್ಯ ಆಗದೆ ಇರೋರು ಸೂರ್ಯೋದಯಕ್ಕೂ ಮುಂಚೆನೆ ಮಾಡಿ ಮುಗಿಸ್ಕೋಬೇಕು. ಮೊದಲು ನೀವೆಲ್ಲಿ ಲಕ್ಷ್ಮಿನ ಕೂರಿಸ್ಬೇಕು ಅನ್ಕೊಂಡಿದ್ದೀರೋ ಆ ಜಾಗನ, ಹಾಗೆ ದೇವರ ವಿಗ್ರಹಗಳು, ದೀಪಗಳು, ಪೂಜಾ ಸಾಮಗ್ರಿಗಳು, ನಿಮ್ಮ ಮನೆ ಎಲ್ಲವನ್ನ ಕೂಡ ಹಿಂದಿನ ದಿನ ರಾತ್ರಿನೇ ರೆಡಿ ಮಾಡಿಟ್ಕೊಳ್ಳಿ. ಆಗ್ಲೇ ಬೆಳಗ್ಗೆ ಪೂಜೆ ಮಾಡೋಕೆ ಈಸಿ ಆಗುತ್ತೆ. ಮಂಟಪದಲ್ಲಿ ಕೂರ್ಸೋರು ಮಂಟಪನ ರೆಡಿ ಮಾಡ್ಕೊಳ್ಳಿ. ಹಲಿಗೆ ಮೇಲೆ ಕೂರ್ಸೋರು ಹಲಿಗೆನ ರೆಡಿ ಮಾಡಿಟ್ಕೊಳ್ಳಿ. ಮಂಟಪ ಅಥವಾ ಲಕ್ಷ್ಮೀ ದೇವಿ ಮುಖಾನ ಈಶಾನ್ಯ ಅಥವಾ ಪೂರ್ವದ ಕಡೆ ಇರುವಂತೆ ನೋಡ್ಕೊಳ್ಳಿ. ಹಲಿಗೆ ಅಥವಾ ಮಂಟಪದ ಮೇಲೆ ಒಂದು ಬಿಳಿ ಬಟ್ಟೆನ ಹಾಕಿ ಅದರ ಮೇಲೆ ಎಷ್ಟಾಗುತ್ತೋ ಅಷ್ಟು ಅಕ್ಕಿನ ಹರಡಿಟ್ಕೊಳ್ಳಿ. ಅದರ ನಂತರ ಕಲಶದ ಚೊಂಬು ಅಥವಾ ಬಿಂದಿಗೆಗೆ 4 ದಿಕ್ಕಿನಲ್ಲಿ ಗಂಧ ಹಾಗೂ ಕುಂಕುಮದಿಂದ ಬೊಟ್ಟುಗಳನ್ನ ಇಟ್ಕೊಂಡು ರೆಡಿ ಮಾಡ್ಕೊಳ್ಳಿ. ಅದರ ನಂತರ ಕಲಶದ ಚೊಂಬಿನ ಅರ್ಧದಷ್ಟು ಅಕ್ಕಿಯನ್ನು ತುಂಬಿಸ್ಕೊಳ್ಳಿ. ಆ ಅಕ್ಕಿ ಮೇಲೆ 2 ವೀಳ್ಯದೆಲೆ, 1 ನಾಣ್ಯ ಹಾಗೂ 1 ಖರ್ಜೂರನ ಹಾಕಿ ಪಕ್ಕಕ್ಕಿಡಿ. ಈಗ ನಾವು ಕಲಶಕ್ಕೆ ಇಡುವಂತ ತೆಂಗಿನಕಾಯಿನ ರೆಡಿ ಮಾಡ್ಕೊಳ್ಳೋಣ. ಈ ಕಲಶಕ್ಕಿಡುವಂತ ತೆಂಗಿನಕಾಯಿ ಜುಟ್ಟು ಹಾಗೂ ನೀರಿರೋದನ್ನ ನೋಡ್ಕೊಳ್ಳಿ. ಎಲ್ಲೂ ಕೂಡ ಕ್ರಾಕ್ ಬಿಟ್ಟಿರಬಾರ್ದು. ಈ ತೆಂಗಿನಕಾಯಿನ ಚೆನ್ನಾಗಿ ತೊಳ್ಕೊಂಡು ಗಂಧ ಅರಿಶಿಣ ಬೆರೆಸಿ ತೆಂಗಿನಕಾಯಿಗೆ ಹಚ್ಕೊಂಡು ಕುಂಕುಮದಿಂದ ಬೊಟ್ಟನ್ನ ಇಟ್ಕೊಳ್ಳಿ. ದೇವಿ ಮುಖವಾಡ ಹಾಕೋರು ಈ ತೆಂಗಿನಕಾಯಿ ಮೇಲೆ ಅಲಂಕಾರ ಮಾಡ್ಕೋಬಹುದು. ಬೇಡ ಅಂದ್ರೆ ಇದೇ ತೆಂಗಿನಕಾಯಿನ ಲಕ್ಷ್ಮಿ ಅಂತ ಕೂರಿಸ್ಬೋದು. ಕಲಶದ ಚೊಂಬಿನ ಸುತ್ತ
ಮಾವಿನ ಎಲೆನ ಕಟ್ಕೊಂಡು ಅದರ ಮಧ್ಯ ಈಗ ನಾವು ಅಲಂಕಾರ ಮಾಡಿಟ್ಟಿರುವಂತ ತೆಂಗಿನಕಾಯಿನ ಜುಟ್ಟು ಮೇಲೆ ಬರೋ ತರ ಕೂರಿಸ್ಕೊಳ್ಳಿ. ಒಂದು ಬ್ಲೌಸ್ ಪೀಸ್ ಅಥವಾ ಕೈಲಾದ್ರೆ ಸೀರೆಯನ್ನ ತೆಂಗಿನಕಾಯಿ ಸುತ್ತಾ ಸುತ್ತಿ ನಿಮ್ಮ ಹತ್ರ ಯಾವುದಾದ್ರೂ ಒಡವೆಗಳಿದ್ರೆ ಹಾಕಿ ಅಲಂಕಾರ ಮಾಡ್ಕೊಳ್ಳಿ. ಇಲ್ಲ ಅಂದ್ರೂ ಕೂಡ ಪರವಾಗಿಲ್ಲ. ಅದರ ನಂತರ ಒಂದು ಹೂವಿನ ಹಾರನ ಕಲಶಕ್ಕೆ ಹಾಕಿ ಈ ಕಲಶದ ಚೊಂಬನ್ನ ಆಗಲೇ ರೆಡಿ ಮಾಡಿಟ್ಕೊಂಡಿರುವಂತ ಟೇಬಲ್ ಅಥವಾ ಮಂಟಪದ ಮೇಲೆ ಕೂರಿಸ್ಕೊಳ್ಳಿ. ತುಪ್ಪದಿಂದ ದೀಪ ಹಚ್ಕೊಳ್ಳಿ. ಈಗ ಯಾವುದೇ ಪೂಜೆ ಮಾಡೋಕ್ಕೂ ಮುಂಚೆ ಮೊದಲು ಗಣಪತಿ ಪೂಜೆ ಮಾಡಬೇಕು. ಅದಕ್ಕೋಸ್ಕರ ಅರಿಶಿಣದಿಂದ ಒಂದು ಚಿಕ್ಕ ಗಣಪತಿ ಪ್ರತಿಮೆನ ರೆಡಿ ಮಾಡ್ಕೊಳ್ಳಿ. ಆ ಪ್ರತಿಮೆನ ಒಂದು ವೀಳ್ಯದೆಲೆ ಮೇಲೆ ಇಟ್ಟು ಗಣಪತಿಯನ್ನ ಮನಸ್ಸಲ್ಲಿ ನೆನೆಸ್ಕೊಂಡು ಆ ಹರಿದ್ರ ಗಣಪತಿಯನ್ನ ಮುಟ್ತಾ ಓಂ ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವ ವಿಘ್ನೋಪಶಾಂತಯೇ ಈ ಶ್ಲೋಕಾನ ಹೇಳಿ ವರಲಕ್ಷ್ಮಿ ಪೂಜೆಗೆ ಯಾವುದೇ ವಿಘ್ನ ಬರ್ದೇ ಇರೋ ತರ ಆಶೀರ್ವಾದ ಮಾಡಪ್ಪ ಅಂತ ಬೇಡ್ಕೊಳ್ಳಿ. ಈಗ ನಾವು ವರಲಕ್ಷ್ಮಿ ವ್ರತ ಸಂಕಲ್ಪ ಮತ್ತೆ ಕಲಶದ ಪೂಜೆ ಮಾಡ್ಕೋಬೇಕು. ಇದಕ್ಕೋಸ್ಕರ ಎಡಗೈಯಲ್ಲಿ ಸ್ವಲ್ಪ ಅಕ್ಷತೆ ಕಾಳು, ಒಂದೆರಡು ಹೂಗಳನ್ನ ತಗೊಂಡು ಆ ಕೈ ಮೇಲೆ ನಿಮ್ಮ ಬಲಗೈಯನ್ನ ಮುಚ್ಚಿ ಆ ಎರಡು ಕೈಗಳನ್ನ ನಿಮ್ಮ ಬಲಗಡೆ ತೊಡೆಯ ಮೇಲೆ ಇಟ್ಕೊಂಡು ಈಗ ನಾನು ಹೇಳ್ಕೊಡೋಂಥ ಮಂತ್ರನ ಹೇಳಿ. ನೀವು ಈ ರೀತಿ ಅಕ್ಷತೆ ಕಾಳನ್ನ ಕೈಯಲ್ಲಿಟ್ಕೊಂಡು ಈ ವಿಡಿಯೋನ ಪ್ಲೇ ಮಾಡಿದ್ರೂ ಕೂಡ ಸರೋಗುತ್ತೆ. ಈ ಮಂತ್ರ ಏನಂದ್ರೆ ಏವಂ ಗುಣ ವಿಶಿಷ್ಟಯಾಮಸ್ಯಂ ಶುಭತಿತೌ ಅಸ್ಮಾಕಂ ಸಹ ಕುಟುಂಬಂ ಕ್ಷೇಮ ಸ್ಥೈರ್ಯ ವಿಜಯ ಆಯುರ್ ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥ ಸಿದ್ಧ್ಯರ್ಥಂ ಸತ್ಸಂತಾನ ಸೌಭಯರಶ್ವರ ಪ್ರೇಮಲಕ್ಷ್ಮೀ ವೃದ್ಧಾರ್ಥಂ ಇತ್ಯರ್ಥಂ ಭವಿಷ್ಯೋತ್ತರ ಪುರಾಣ ಕಲ್ಪೋಕ್ತ ಪ್ರಕಾರೇಣ ಯಾವಶ್ಚಕ್ತಿ ಧ್ಯಾನ ವಾಹನಾದಿ ಷೋಡಶೋಪಚಾರ ಪೂಜಾನ್ ಕರಿಷ್ಯೆ ತದನ್ ಗತ್ವೇನ ಕಲಶ ಪೂಜಾಂ ಕರಿಷ್ಯೆ ಕಲಶೆ ಗಂಧ ಪುಷ್ಪ ಅಕ್ಷತೈರ್ ಅಭ್ಯಾಸ ಕಲಶಸ್ಯೋಪರಿ ಹಸ್ತಂ ನಿಧಾಯ ಕಲಶಸ್ಯ ಮುಖೇ ವಿಷ್ಣು ಕಾಂತೆ ರುದ್ರ ಸಮಾಶ್ರಿತ ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗಾನಾಸ್ಮೃತ ಕುಕ್ಷೌತು ಸಾಗರ ಸರ್ವೇ ಸಪ್ತದ್ವೀಪ ವಸುಂಧರ ಋಗ್ವೇದ ಯಜುರ್ವೇದ ಸಾಮವೇದೋ ಅಥರ್ವಣ ಅಂಗೈಶ್ಚ ಸಹಿತಾ ಸರ್ವೇ ಕಲಶಂಭೂ ಸಮಾಶ್ರಿತ ಆಯಂತು ಲಕ್ಷ್ಮೀ ಪೂಜಾರ್ಥಂ ದುರಿತಕ್ಷಯ ಕಾರಕ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಪದ್ಮಾಸನ ಪದ್ಮಕರೆ ಸರ್ವಲೋಕೈಕ ಪೂಜಿತೆ ನಾರಾಯಣ ಪ್ರಿಯೇ ದೇವಿ ಸುಪ್ರೀತ ಭಾವ ಸರ್ವದಾ ಷೋಡಶ ಉಪಚಾರ ಪೂಜೆ ಈಗ ಆರಂಭ. ದೇವಿಯನ್ನ ನೀವು ಮನಸ್ಸಲ್ಲಿಟ್ಕೊಂಡು ಈ ಮಂತ್ರನ ಪ್ರಾರ್ಥಿಸ್ಕೊಳ್ಳಿ. ಕ್ಷೀರೋಧಾರಣವ ಸಂಭೂತೆ ಕಮಲ ಕಮಲಾಲಯೇ ಸುಸ್ಥಿರ ಭಾವಮೇ ಗೇಹೆ ಸುರಾಸುರ ನಮಸ್ಕೃತೆ ಶ್ರೀ ವರಲಕ್ಷ್ಮೀ ದೇವತಾಂ ಧ್ಯಾಯಾಮಿ. ಈಗ ನಾವು ದೇವಿನ ಆವಾಹನೆ ಮಾಡ್ಕೋಬೇಕು. ಇದಕ್ಕೋಸ್ಕರ ಈಗ ನಾನು ಹೇಳುವಂಥ ಮಂತ್ರನ ಹೇಳಿದ್ಮೇಲೆ ನಿಮ್ಮ ಕೈಯಲ್ಲಿಟ್ಕೊಂಡಿರುವಂಥ ಅಕ್ಷತೆ ಕಾಳು ಹಾಗೂ ಹೂವನ್ನ ಕಲಶದ ಪಾದದ ಹತ್ರನೋ ಅಥವಾ ಹರಿದ್ರ ಗಣಪತಿ ಹತ್ರನೋ ಹಾಕಬೇಕು. ಸರ್ವಮಂಗಳ ಮಾಂಗಲ್ಯೆ ವಿಷ್ಣು ವಕ್ಷಸ್ಥಳಾಯೇ ಆವಾಹಯಾಮಿ ದೇವೀಂ ತ್ವಂ ಸುಪ್ರೀತ ಭಾವ ಸರ್ವದಾ ವರಲಕ್ಷ್ಮೀ ದೇವತಾಂ ಆವಾಹಯಾಮಿ. ಈಗ ನಾವು ಆಸನವನ್ನ ದೇವಿಗೆ ಅರ್ಪಿಸ್ಬೇಕು. ಅಂದ್ರೆ ಕೆಲವು ಹೂವುಗಳನ್ನ ಕೈಯಲ್ಲಿಟ್ಕೊಂಡು ಈಗ ನಾನು ಹೇಳುವಂತ ಶ್ಲೋಕ ಹೇಳಿದ್ಮೇಲೆ ಈ ಹೂವುಗಳನ್ನ ಕಲಶದ ಮೇಲೆ ಹಾಕಿ ಸೂರ್ಯಯುತ ನಿಭಸ್ಫೂರ್ತೆ ಸ್ಫುರದ್ರತ್ನ ವಿಭೂಷಿತಂ ಸಿಂಹಾಸನ ಮಧ್ಯಂ ದೇವೀಂ ಸ್ಥಿರತಾಂ ಸುರ ಪೂಜಿತೆ ರತ್ನ ಸಿಂಹಾಸನಂ ಸಮರ್ಪಯಾಮಿ. ಈಗ ನಾವು ಆರ್ಗ್ಯಂ ಅಂದ್ರೆ ನಮ್ಮ ಕೈಯನ್ನ ತೊಳಿಬೇಕು. ಅದಕ್ಕೋಸ್ಕರ ಒಂದು ಲೋಟದಲ್ಲಿ ಸ್ವಲ್ಪ ನೀರು, ಒಂದು ಖಾಲಿ ಪಾತ್ರೆನ ತೆಗೆದಿಟ್ಕೊಳ್ಳಿ. ನಿಮ್ಮ ಕೈಯಲ್ಲಿ ಸ್ವಲ್ಪ ಅಕ್ಷತೆ ಕಾಳು, ಕೆಲವು ಹೂವುಗಳನ್ನ ತಗೊಂಡು ನಾನು ಸಮರ್ಪಯಾಮಿ ಅಂತ ಹೇಳಿದಾಗ ಆ ನೀರಿಂದ ನಿಮ್ಮ ಕೈನ ತೊಳ್ಕೊಳ್ಳಿ. ಅದರ ಮೂಲಕ ಆ ಖಾಲಿ ಕಪ್ಪೊಳಗಡೆ ನಿಮ್ಮ ಕೈಯಲ್ಲಿ ಇಟ್ಕೊಂಡಿರುವಂಥ ಅಕ್ಷತೆ ಕಾಳು ಹೂವ ಬೀಳ್ಬೇಕು. ಶುದ್ಧೋದಕಂ ಚ ಪ್ರಾತಸ್ಥಂತ ಗಂಧಂ ಪುಷ್ಪಾದಿ ಮಿಶ್ರಿತಂ ಆರ್ಗ್ಯಂ ದಾಸ್ಯಾಮಿತಿ ದೇವಿ ದೃಹಾಣ ಸುರ ಪೂಜಿತೆ ಆರ್ಗ್ಯಂ ಸಮರ್ಪಯಾಮಿ. ಈಗ ಕೈ ತೊಳ್ಕೊಳ್ಳಿ. ಈಗ ಮತ್ತೆ ಸ್ವಲ್ಪ ಅಕ್ಷತೆ ಕಾಳು ಹಾಗೂ ಹೂವನ ತಗೊಳ್ಳಿ. ಸುವಾಸಿತ ಜಲಂ ರಮ್ಯ ಸರ್ವತೀರ್ಥ ಸಮುದ್ಭವಂ ಪಾದ್ಯಂ ಗೃಹಾಣತ್ವಂ
ಸರ್ವದೇವ ನಮಸ್ಕೃತೆ ಪಾದ್ಯಂ ಸಮರ್ಪಯಾಮಿ. ಈಗ ಮತ್ತೆ ನೀರು ಹಾಕಿ ಕೈ ತೊಳ್ಕೊಳ್ಳಿ. ಈಗ ಸುವರ್ಣ ಕಲಶ ನೀತಂ ಚಂದನಾಗರು ಸಂಯುಕ್ತಂ ಗೃಹಾಣ ಆಚಮನಂ ದೇವಿ ಮಾಯಾ ದತ್ತಂ ಶುಭಪ್ರದೆ ಆಚಮನೀಯಂ ಸಮರ್ಪಯಾಮಿ. ಈಗ ಮತ್ತೆ ನಿಮ್ಮ ಕೈಯನ್ನು ಆ ನೀರಿಂದ ತೊಳ್ಕೊಳ್ಳಿ. ಇಲ್ಲಿಗೆ ಆಚಮನಂ ಮುಗ್ದೋಯ್ತು. ಈಗ ದೇವಿಗೆ ನಾವು ಪಂಚಾಮೃತ ಸ್ನಾನ ಮಾಡಿಸ್ಬೇಕು. ಈಗ ಹೇಳುವಂಥ ಶ್ಲೋಕ ಮುಗಿದ ನಂತರ ಸ್ವಲ್ಪ ಪಂಚಾಮೃತ ಹನಿಗಳನ್ನು ಕಲಶದ ಮೇಲೆ ಚಿಮುಕಿಸಿ. ಪಯೋದದಿ ಘೃತೋಪೇತಂ ಶರ್ಕರ ಮಧು ಸಂಯುಕ್ತಂ ಪಂಚಾಮೃತ ಸ್ನಾನಮಿದಂ ಗೃಹಾಣ ಕಮಲಾಲಯೇ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ. ಈಗ ಒಂದು 4 ಹನಿ ಅಥವಾ 5 ಹನಿ ಪಂಚಾಮೃತವನ್ನು ಕಲಶದ ಮೇಲೆ ಚಿಮುಕಿಸಿ. ಈಗ ಶುದ್ಧೋದಕ ಸ್ನಾನ ಅಂದರೆ ಶುದ್ಧ ನೀರಿನಿಂದ ಸ್ನಾನ ಮಾಡಿಸ್ಬೇಕು. ಗಂಗಾಜಲಂ ಮಾಯಾನೀತಂ ಮಹಾದೇವ ಶಿರಸ್ಥಿತಂ ಶುದ್ಧೋದಕ ಸ್ನಾನಮಿದಂ ಗೃಹಾಣ ವಿದು ಸೋದರಿ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಈಗ 1-2 ಹನಿ ನೀರನ್ನು ಕಲಶದ ಮೇಲೆ ಮಾವಿನೆಲೆ ಸಹಾಯದಿಂದ ಹಾಕ್ಕೊಳ್ಳಿ. ಈಗ ನಾವು ವಸ್ತ್ರಯುಗ್ಮಂ ಅಂದರೆ ಉಡುಪನ್ನು ಲಕ್ಷ್ಮೀದೇವಿಗೆ ಸಮರ್ಪಿಸಬೇಕು. ಅದಕ್ಕೋಸ್ಕರ ಸ್ವಲ್ಪ ಶುದ್ಧವಾದ ಹತ್ತಿನ ತಗೊಂಡು ಅದನ್ನು ಸ್ವಲ್ಪ ಈ ರೀತಿ ಅಗಲವಾಗಿ ಮಾಡಿ ಗಂಧ, ಅರಿಶಿಣ ಹಾಗೂ ಕುಂಕುಮದಿಂದ ಬೊಟ್ಟನ್ನು ಇಟ್ಟು ರೆಡಿ ಮಾಡಿಟ್ಕೊಳ್ಳಿ. ಸುರಾರ್ಚಿತಾಂಗ್ರಿ ಯುಗಲೆ ದುಕೂಲ ವಸನಪ್ರಿಯೆ ವಸ್ತ್ರಯುಗ್ಮಂ ಪ್ರದಸ್ಯಾಮಿ ಗೃಹಾಣ ಹರಿವಲ್ಲಭೆ ವಸ್ತ್ರಯುಗ್ಮಂ ಸಮರ್ಪಯಾಮಿ. ಈಗ ಹತ್ತಿನ ಕಲಶದ ಮುಂದೆ ಇಟ್ಬಿಡಿ. ಈಗ ನಾವು ದೇವಿಗೆ ಆಭರಣಗಳನ್ನು ಸಮರ್ಪಿಸಬೇಕು. ನಿಮ್ಮ ಹತ್ರ ಆಭರಣ ಇದ್ದರೆ ಅದನ್ನು ದೇವಿಗೆ ಅರ್ಪಿಸ್ಬೋದು. ಇಲ್ಲ ಅಂದರೆ ಕೆಲವು ಅಕ್ಷತೆ ಕಾಳುಗಳನ್ನೇ ಆಭರಣದ ಥರ ಅರ್ಪಿಸ್ಬೋದು. ಕೇಯೂರ ಕಂಕಣೆ ದಿವ್ಯೆ ಹಾರನೂಪುರ ಮೇಕಲ ವಿಭೂಷಣನ್ಯ ಮಾಲ್ಯಾನಿ ಗೃಹಾಣ ಋಷಿ ಪೂಜಿತೆ ಆಭರಣಾನಿ ಸಮರ್ಪಯಾಮಿ. ಈಗ ಆಭರಣ ಅಥವಾ ಅಕ್ಷತೆ ಕಾಳನ್ನು ದೇವಿಗೆ ಅರ್ಪಿಸಿ. ಈಗ ಉಪವಿತಂ ಶ್ಲೋಕ. ಇದಕ್ಕೆ ನೀವು ಅಕ್ಷತೆ ಕಾಳು ಹಾಗೂ ಹೂಗಳನ್ನು ದೇವಿಗೆ ಅರ್ಪಿಸಬೇಕು. ಹಾಗಾಗಿ ಸ್ವಲ್ಪ ಅಕ್ಷತೆ ಕಾಳು ಹಾಗೂ ಹೂವನ್ನು ಕೈಯಲ್ಲಿ ತೆಗೆದಿಟ್ಕೊಳ್ಳಿ. ತಪ್ತ ಹೇಮ ಕೃತಂ ಸೂತ್ರಂ ಮುಕ್ತಧಾಮ ವಿಭೂಷಿತಂ ಉಪವಿತ ಮಧ್ಯಂ ದೇವಿಂ ಗೃಹಾಣತ್ವಂ ಶುಭಪ್ರದೆ ಉಪವಿತಂ ಸಮರ್ಪಯಾಮಿ. ಈಗ ಆ ಅಕ್ಷತೆ ಕಾಳು ಹಾಗೂ ಹೂವನ್ನ ದೇವಿ ಪಾದದತ್ರ ಹಾಕಿ. ಈಗ ದೇವಿಗೆ ನಾವು ಗಂಧನ ಅರ್ಪಿಸಬೇಕು. ಇದಕ್ಕೋಸ್ಕರ ಸ್ವಲ್ಪ ಗಂಧದ ಪೇಸ್ಟ್ ಅಥವಾ ಗಂಧದ ಪುಡಿಯನ್ನ ತೆಗೆದಿಟ್ಕೊಳ್ಳಿ. ಕರ್ಪೂರಗರು ಕಸ್ತೂರಿ ರೋಚನಾದಿ ಬಿರಾನ್ವಿತಂ ಗಂಧಂ ದಾಸ್ಯಾಮ್ಯಹಂ ದೇವಿ ಪ್ರತ್ಯರ್ಥಂ ಪ್ರತಿಗೃಹ್ಯಾತಂ ಗಂಧಂ ಸಮರ್ಪಯಾಮಿ. ಈಗ ಗಂಧನ ದೇವಿಗೆ ಅರ್ಪಿಸಿ. ಈಗ ನಾವು ಅಕ್ಷತೆ ಕಾಳನ್ನು ದೇವಿಗೆ ಅರ್ಪಿಸಬೇಕು. ಹಾಗಾಗಿ ಸ್ವಲ್ಪ ಅಕ್ಷತೆ ಕಾಳನ್ನು ಕೈಯಲ್ಲಿ ತೆಗೆದಿಟ್ಕೊಳ್ಳಿ. ಅಕ್ಷತಾ ಧವಲಾ ದೇವಿ ಶಾಲೇಯಂ ಸ್ತದುಲ ಶುಭ ಹರಿದ್ರ ಕುಂಕುಮೋಪೇತ ಗೃಹ್ಯತಾ ಮಬ್ದಿ ಪುತ್ರಿಕೆ ಅಕ್ಷತಾ ಸಮರ್ಪಯಾಮಿ. ಈಗ ಅಕ್ಷತೆ ಕಾಳನ್ನು ದೇವಿ ಮೇಲೆ ಹಾಕಿ. ಈಗ ಹೂಗಳನ್ನು ದೇವಿಗೆ ಅರ್ಪಿಸಬೇಕು. ಹೂಗಳನ್ನು ಕೈಯಲ್ಲಿ ಸ್ವಲ್ಪ ತೆಗೆದಿಟ್ಕೊಳ್ಳಿ. ಮಲ್ಲಿಕಾ ಜಾಜಿ ಕುಸುಮೈ ಚಂಪಕೈರ್ವ ಕುಲೈಸ್ತತ ಶತಪತ್ರೈ ಚ ಕಲ್ಹರೈ ಪೂಜಯಾಮಿ ಹರಿಪ್ರಿಯೆ ಪುಷ್ಪೈ ಪೂಜಯಾಮಿ. ಈಗ ನೀವು ಕೈಯಲ್ಲಿರುವಂಥ ಹೂಗಳನ್ನು ದೇವಿಗೆ ಅರ್ಪಿಸಿ. ಈಗ ನೀವು ಸ್ವಲ್ಪ ಅಕ್ಷತೆ ಕಾಳು ಅಥವಾ ಹೂಗಳನ್ನು ನಾನು ಪೂಜಯಾಮಿ ಅಂತ ಹೇಳಿದಾಗ ದೇವಿ ಮೇಲೆ ಹಾಕ್ತಾ ಹೋಗಬೇಕು. ಚಂಚಲಾಯೈ ನಮಃ ಪಾದೌ ಪೂಜಯಾಮಿ ಚಾಪಲಾಯೈ ನಮಃ ಜಾನುನಿ ಪೂಜಯಾಮಿ ಪೀತಾಂಬರ ಧಾರಾಯೇ ನಮಃ ಊರು ಪೂಜಯಾಮಿ ಕಮಲಾ ವಾಸಿನ್ಯೇ ನಮಃ ಖಟಿಂ ಪೂಜಯಾಮಿ ಪದ್ಮಾಲಯಾಯೈ ನಮಃ ನಾಭಿಂ ಪೂಜಯಾಮಿ ಮದನಮಾತ್ರೇ ನಮಃ ಸ್ಥಾನೌ ಪೂಜಯಾಮಿ ಲಲಿತಾಯೇ ನಮಃ ಭುಜದ್ವಯಂ ಪೂಜಯಾಮಿ ಕಂಜಕಾಂತೇ ನಮಃ ಕಾಂತಂ ಪೂಜಯಾಮಿ ಸುಮುಖಾಯೇ ನಮಃ ಮುಖಂ ಪೂಜಯಾಮಿ ಶ್ರೀಯೇ ನಮಃ ಓಷ್ಟೌ ಪೂಜಯಾಮಿ ಸುನಾಸಿಕಾಯೇ ನಮಃ ನಾಸಿಕಂ ಪೂಜಯಾಮಿ ಸುನೇತ್ರಾಯೇ ನಮಃ ನೇತ್ರಂ ಪೂಜಯಾಮಿ ರಮಾಯೇ ನಮಃ ಕರ್ಣೌ ಪೂಜಯಾಮಿ ಕಮಲಾಯೇ ನಮಃ ಶಿರತ್ ಪೂಜಯಾಮಿ ವರಲಕ್ಷ್ಮೇ ನಮಃ ಸರ್ವಗಾನಿ ಪೂಜಯಾಮಿ. ಇದರ ನಂತರ
ನೀವು ಅಷ್ಟೋತ್ತರ ಶತನಾಮಾವಳಿ ಪೂಜೆ ಮಾಡ್ಕೋಬೇಕು. ಅಂದರೆ 108 ಲಕ್ಷ್ಮೀದೇವಿ ಹೆಸರುಗಳನ್ನು ಹೇಳ್ಕೊಂಡು ಸ್ವಲ್ಪ ಅಕ್ಷತೆ ಕಾಳನ್ನು ಹಾಕ್ಕೊಳ್ಳಿ. ಈಗ ನಾವು ಧೂಪ ಅಗರಬತ್ತಿನ ದೇವಿಗೆ ಅರ್ಪಿಸ್ಬೇಕು. ಹಾಗಾಗಿ ಧೂಪ ಅಥವಾ ಅಗರಬತ್ತಿನ ಹಚ್ಕೊಂಡು ಕೈಯಲ್ಲಿ ರೆಡಿಯಾಗಿಟ್ಕೊಳ್ಳಿ. ದಶಾಂಗಂ ಗುಗ್ಗುಲೋಪೇತಂ ಸುಗಂಧಂ ಚ ಮನೋಹರಂ ಧೂಪಂ ದಾಸ್ಯಾಮಿ ದೇವೇಶಿ ವರಲಕ್ಷ್ಮಿ ಗೃಹಾಣತಾಂ ಧೂಪಂ ಸಮರ್ಪಯಾಮಿ. ಈಗ ನೀವು ಧೂಪ ಅಥವಾ ಅಗರಬತ್ತಿಯಿಂದ ದೇವಿಗೆ ಪೂಜೆ ಮಾಡ್ಕೊಳ್ಳಿ. ಈಗ ನೀವು ದೀಪಾನ ದೇವಿಗೆ ಅರ್ಪಿಸ್ಬೇಕು. ಈಗಾಗಲೇ ನೀವು ದೀಪ ಹಚ್ಚಿರೋದ್ರಿಂದ ಅದರಲ್ಲೇ ಸ್ವಲ್ಪ ತುಪ್ಪನ ಹಾಕ್ಕೋಬೋದು, ಇಲ್ಲಾಂದರೆ ಹೊಸ ದೀಪಾನ ಕೂಡ ಹಚ್ಚಿಡ್ಬೋದು. ಘೃತಕ್ಕಾವರ್ತಿ ಸಂಯುಕ್ತಂ ಅಂಧಕಾರಂ ವಿನಾಶಕಂ ದೀಪಂ ದಾಸ್ಯಾಮಿ ದೇವಿ ಗೃಹಾಣ ಮುದಿತ ಭಾವ ದೀಪಂ ಸಮರ್ಪಯಾಮಿ. ಈಗ ನಾವು ನೈವೇದ್ಯನ ದೇವಿಗೆ ಸಮರ್ಪಿಸಬೇಕು. ಈ ನೈವೇದ್ಯ ಮಾಡದೇ ಇರೋರು ಬರೀ ಹಣ್ಣುಗಳನ್ನು ಕೂಡ ನೈವೇದ್ಯದಂತೆ ಅರ್ಪಿಸ್ಬೋದು. ಇದರ ಜೊತೆ ಒಂದು ತೆಂಗಿನಕಾಯಿನ ಕೂಡ ಸೇರಿಸಿ ದೇವಿಗೆ ನೈವೇದ್ಯವಾಗಿ ಅರ್ಪಿಸ್ಬೇಕು. ಈ ಕಾಯನ್ನೇ ಪೂಜೆ ನಂತರ ಹೊಡೆದು ದೇವ್ರ ಮುಂದೆ ಇಡಬೇಕು. ಈಗ ನೀವು ದೇವಿಗೆ ಅರ್ಪಿಸುವಂತ ನೈವೇದ್ಯನ ಕೈಯಲ್ಲಿ ತಗೊಳ್ಳಿ. ನೈವೇದ್ಯಂ ಶಾಸ್ತ್ರಸೋಪೇತಂ ದಧಿಮಧ್ವಗ್ನ ಸಂಯುಕ್ತಂ ನಾನಾಭಕ್ಷ್ಯ ಫಲೋಪೇತಂ ಗೃಹಾನ ಹರಿವಲ್ಲಭೆ ನೈವೇದ್ಯಂ ಸಮರ್ಪಯಾಮಿ. ಈಗ ನೈವೇದ್ಯನ ದೇವಿ ಮುಂದೆ ಇಡಿ. ಈಗ ನೀವು ನೈವೇದ್ಯದ ಮೇಲೆ ಸ್ವಲ್ಪ ನೀರನ್ನು ಚಿಮ್ಕಿಸ್ಕೋಬೇಕು. ಹಾಗಾಗಿ ಸ್ವಲ್ಪ ನೀರು ಹಾಗೆ ಒಂದು ತುಳಸಿ ಎಲೆ ಅಥವಾ ಮಾವಿನ ಎಲೆನ ಕೈಯಲ್ಲಿ ತೆಗೆದಿಟ್ಕೊಳ್ಳಿ. ಘನಸಾರ ಸುಗಂಧೇನ ಮಿಶ್ರಿತಂ ಪುಷ್ಪಾಸಿತಂ ಪಾನೀಯಂ ಗೃಹ್ಯತಾಂ ದೇವಿ ಶೀತಲಂ ಸುಮನೋಹರಂ ಪಾನೀಯಂ ಸಮರ್ಪಯಾಮಿ. ಈಗ ಆ ನೀರನ್ನ ಮಾವಿನೆಲೆ ಸಹಾಯದಿಂದಾನೋ ಅಥವಾ ತುಳಸಿ ಎಲೆ ಸಹಾಯದಿಂದಾನೋ ನೀವಿಟ್ಟಿರೋಂಥ ನೈವೇದ್ಯದ ಮೇಲೆ ಚಿಮ್ಕಿಸ್ಕೊಳ್ಳಿ. ಈಗ ನೀವು ತಾಂಬೂಲನ ದೇವಿಗೆ ಸಮರ್ಪಿಸಬೇಕು. ಈ ತಾಂಬೂಲಕ್ಕಾಗಿ ವೀಳ್ಯದೆಲೆ, ಒಣ ಖರ್ಜೂರ, ರೂಪಾಯಿ ನಾಣ್ಯಗಳು, ಹೂವ, ಅಡಿಕೆ, ಬಳೆಗಳು ಹಾಗೂ ಒಂದು ಬ್ಲೌಸ್ ಪೀಸ್ ಅಥವಾ ಸೀರೆ ಇಟ್ಕೊಳ್ಳಿ. ಈಗ ಪೋಗೀಫಲ ಸಮಾಯುಕ್ತಂ ನಾಗವಲ್ಲಿ ದಲೈರ್ಯುತಂ ಕರ್ಪೂರ ಚೂರ್ಣ ಸಂಯುಕ್ತಂ ತಾಂಬೂಲಂ ಪ್ರತಿಗೃಹ್ಯತಾಂ ತಾಂಬೂಲಂ ಸಮರ್ಪಯಾಮಿ. ಈಗ ನೀವು ಆ ತಾಂಬೂಲನ ದೇವಿಗೆ ಸಮರ್ಪಿಸಿ. ಈಗ ನಾವು ಆರತಿನ ಕೊಡಬೇಕು. ಹಾಗಾಗಿ ಈ ಮಂತ್ರ ಹೇಳಿದ ನಂತರ ದೇವಿಗೆ ಆರತಿನ ಅರ್ಪಿಸಿ. ನೀರಾಂಜನಂ ಸಮಾನತೀತಂ ಕರ್ಪೂರೇಣ ಸಮನ್ವಿತಂ ತುಭ್ಯಂ ದಾಸ್ಯಾಮ್ಯಹಂ ದೇವಿ ಗೃಹ್ಯಾತಂ ವಿಷ್ಣು ವಲ್ಲಭೆ ನೀರಾಂಜನಂ ಸಮರ್ಪಯಾಮಿ. ಈಗ ಆರತಿ ಕೊಡಿ. ಈಗ ನೀವು ಮಂತ್ರಗಳ ಮಾಲೆಯನ್ನು ದೇವಿಗೆ ಅರ್ಪಿಸಬೇಕು. ಇದಕ್ಕೋಸ್ಕರ ಸ್ವಲ್ಪ ಹೂವು ಹಾಗೂ ಅಕ್ಷತೆ ಕಾಳನ್ನ ಕೈಯಲ್ಲಿ ತೆಗೆದಿಟ್ಕೊಳ್ಳಿ. ಪದ್ಮಾಸನ ಪದ್ಮಕರೆ ಸರ್ವಲೋಕೈಕ ಪೂಜಿತೆ ನಾರಾಯಣ ಪ್ರಿಯೇ ದೇವಿ ಸುಪ್ರೀತೋ ಭವ ಸರ್ವದಾ ಮಂತ್ರಪುಷ್ಪಂ ಸಮರ್ಪಯಾಮಿ. ಈಗ ಆ ಹೂವು ಅಕ್ಷತೆ ಕಾಳನ್ನ ದೇವಿ ಮೇಲೆ ಹಾಕಿ. ಈಗ ನೀವು ಈ ಮಂತ್ರ ಹೇಳಿದ ನಂತರ 3 ಪ್ರದಕ್ಷಿಣೆಗಳನ್ನ ಹಾಕಬೇಕು. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ಪ್ರಣಶ್ಯಂತಿ ಪ್ರದಕ್ಷಿಣ ಪದೇ ಪದೇ. ಈಗ ನೀವು 3 ಪ್ರದಕ್ಷಿಣೆನ ದೇವಿಗೆ ಹಾಕ್ಕೊಳ್ಳಿ. ಈಗ ನಾವು ಮಹಾಲಕ್ಷ್ಮಿಗೆ ನಮಸ್ಕಾರ ಮಾಡ್ಕೋಬೇಕು. ಇದಕ್ಕೋಸ್ಕರ ಮತ್ತೆ ಸ್ವಲ್ಪ ಹೂವು ಅಕ್ಷತೆ ಕಾಳನ್ನ ಕೈಯಲ್ಲಿ ತಗೊಳ್ಳಿ. ಸಮಸ್ತ ಲೋಕ ಜನನಿ ನಮಸ್ತೆ ವಿಷ್ಣುವಲ್ಲಭೆ ಪಾಹಿಮಾಂ ಭಕ್ತವರದೆ ವರಲಕ್ಷ್ಮಿ ನಮೋ ನಮಃ ಶ್ರೀ ವರಲಕ್ಷ್ಮಿ ದೇವತಾಯೇ ನಮಸ್ಕಾರಂ ಸಮರ್ಪಯಾಮಿ. ಈಗ ಕೈಯಲ್ಲಿರುವಂಥ ಅಕ್ಷತೆ ಕಾಳು ಹೂವನ್ನ ದೇವ್ರ ಮೇಲೆ ಹಾಕಿ. ಇಲ್ಲಿಗೆ ವರಲಕ್ಷ್ಮಿ ಪೂಜೆ ಮುಗೀತು. ಈಗ ನಾವು ತೋರಗ್ರಂಥಿ ಪೂಜೆನ ಮಾಡ್ಕೋಬೇಕು. ತೋರಗ್ರಂಥಿ ಪೂಜೆ ಅಂದರೆ ಕೈಗೆ ನಾವು ದಾರ ಕಟ್ಕೋತೀವಲ್ಲ, ಅದಕ್ಕೆ ಪೂಜೆ ಮಾಡ್ಕೋಬೇಕು. ಇದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತೀರೋ ಅಷ್ಟು ದಾರಗಳು ಮತ್ತೆ ವರಮಹಾಲಕ್ಷ್ಮಿಗೆ ಅರ್ಪಿಸೋಕೆ ಒಂದು ಎಕ್ಸ್ಟ್ರಾ ದಾರ, ಇಷ್ಟು ದಾರಗಳು ತಗೊಂಡು ಆ ಎಲ್ಲ ದಾರಗಳಿಗೂ ಗಂಧ ಅಥವಾ ಅರಿಶಿಣನ ಹಚ್ಕೊಳ್ಳಿ. ಒಂದೊಂದು ದಾರಕ್ಕೂ 9 ಗಂಟುಗಳನ್ನು ಹಾಕ್ಕೋಬೇಕು. ಅದರ ನಂತರ ಆ ದಾರದ ಮಧ್ಯದಲ್ಲಿ ಒಂದು ಹೂವನ್ನು ಇಟ್ಟು ಅದಕ್ಕೆ 3 ಗಂಟುಗಳನ್ನು ಹಾಕ್ಕೊಂಡು ತೋರಂನ ರೆಡಿ ಮಾಡ್ಕೊಳ್ಳಿ. ಅಂದರೆ ರಾಖಿ ಥರ ನೀವು ರೆಡಿ ಮಾಡಿಟ್ಕೋಬೇಕು. ಅದಾದ ಮೇಲೆ ಈ ಎಲ್ಲ ದಾರಗಳನ್ನು ಒಂದು ಪ್ಲೇಟ್ನಲ್ಲಿಟ್ಟು ಅದನ್ನು ದೇವ್ರ ಮುಂದೆ ಇಟ್ಬಿಡಿ. ಈಗ ನಾನು 9 ಸಾಲಿನ ಒಂದು ಮಂತ್ರ ಹೇಳ್ತೀನಿ.
ನೀವು ಪ್ರತಿ ಸಾರಿ ಪೂಜೆಯಾಮಿ ಅಂದಾಗೆಲ್ಲ ಆ ದಾರಗಳ ಮೇಲೆ ಸ್ವಲ್ಪ ಅಕ್ಷತೆ ಕಾಳು, ಹೂವು ಹಾಗೂ ಕುಂಕುಮನ ಹಾಕ್ತಾ ಹೋಗಬೇಕು. ಈಗ ನಾವು ತೋರಗ್ರಂಥಿ ಮಂತ್ರನ ಹೇಳೋಣ. ಕಮಲಾಯೇ ನಮಃ ಪ್ರಥಮ ಗ್ರಂಥಿಂ ಪೂಜೆಯಾಮಿ, ರಮಾಯೇ ನಮಃ ದ್ವಿತೀಯ ಗ್ರಂಥಿಂ ಪೂಜೆಯಾಮಿ, ಲೋಕಮಾತ್ರೇ ನಮಃ ತೃತೀಯ ಗ್ರಂಥಿಂ ಪೂಜೆಯಾಮಿ, ವಿಶ್ವಜನನ್ಯೇ ನಮಃ ಚತುರ್ಥ ಗ್ರಂಥಿಂ ಪೂಜೆಯಾಮಿ, ಮಹಾಲಕ್ಷ್ಮೇ ನಮಃ ಪಂಚಮ ಗ್ರಂಥಿಂ ಪೂಜೆಯಾಮಿ, ಕ್ಷೀರಭಿತಾನಯಾಯೇ ನಮಃ ಷಷ್ಠಮ ಗ್ರಂಥಿಂ ಪೂಜೆಯಾಮಿ, ವಿಶ್ವಸಾಕ್ಷಿಣ್ಯೇ ನಮಃ ಸಪ್ತಮ ಗ್ರಂಥಿಂ ಪೂಜೆಯಾಮಿ, ಚಂದ್ರಸೋದರ್ಯೇ ನಮಃ ಅಷ್ಟಮ ಗ್ರಂಥಿಂ ಪೂಜೆಯಾಮಿ, ಹರಿವಲ್ಲಭಾಯೇ ನಮಃ ನವಮ ಗ್ರಂಥಿಂ ಪೂಜೆಯಾಮಿ. ಇದೇ ತೋರಬಂಧಂ ಸ್ತೋತ್ರ. ಈಗ ಈ ತೋರಬಂಧಂ ಅಂದ್ರೆ ಈ ದಾರಗಳನ್ನ ಒಂದು ದಾರಾನ ಮಾತ್ರ ಅದೇ ಪ್ಲೇಟ್ನಲ್ಲಿ ಲಕ್ಷ್ಮಿ ಮುಂದೆನೆ ಇಟ್ಬಿಟ್ಟು ಉಳಿದಿರೋ ದಾರಗಳನ್ನ ಮನೆಯಲ್ಲಿ ಎಲ್ಲರೂ ಕೂಡ ಬಲಗೈಗೆ ಕಟ್ಕೊಳ್ಳಿ. ಕಟ್ಕೊಳ್ಳುವಾಗ ಬದ್ನಾಮಿ ದಕ್ಷಿಣೇ ಹಸ್ತೆ ನವಸೂತ್ರಂ ಶುಭಪ್ರದಂ ಪುತ್ರ ಪೌತ್ರಾಭಿವೃದ್ಧಿಂಚ ಸೌಭಾಗ್ಯಂ ದೇಹಿ ಮೇ ರಮೆ. ಈ ಮಂತ್ರನ ಹೇಳ್ತಾ ಕೈಗೆ ದಾರಾನ ಕಟ್ಕೋಬೇಕು. ಇಲ್ಲಿಗೆ ವರಲಕ್ಷ್ಮಿ ವ್ರತ ಕಂಪ್ಲೀಟ್ ಆಯ್ತು. ಕೆಲವರು ಸೇಮ್ ಡೇ ಕಲಶಾನ ಅಲ್ಲಾಡಿಸಿ ಲಕ್ಷ್ಮಿಯನ್ನ ಕಳಿಸ್ಕೊಡ್ತಾರೆ. ಆದರೆ ಶುಕ್ರವಾರ ನಾವು ಹಬ್ಬ ಮಾಡೋದ್ರಿಂದ ಶುಕ್ರವಾರ ಕಲಶಾನ ಕದಲ್ಸೋಕೆ ಹೋಗ್ಬಾರ್ದು. 3ನೇ ದಿನ ಅಂದರೆ ಭಾನುವಾರ ನೀವು ಕಲಶಾನ ತೆಗೆದಿಟ್ಕೋಬೋದು. ಮುಖವಾಡ ಎಲ್ಲ ತೆಗೆದಿಟ್ಕೊಂಡು ನಿಮ್ಮ ಕೈಯಲ್ಲಿರೋಂಥ ತೋರಂಗಳನ್ನು, ಹಾಗೆ ದೇವ್ರ ಹತ್ರ ಇಟ್ಟಿರೋ ತೋರಂ, ದೇವ್ರಿಗೆ ಅಲಂಕಾರ ಮಾಡಿರೋಂಥ ಹೂಗಳು, ಅಕ್ಷತೆ ಕಾಳು ಇವೆಲ್ಲ ಕೂಡ ಕ್ಲೀನಾಗಿ ತೆಗೆದಿಟ್ಕೊಂಡು ಒಂದು ಕವರಲ್ಲಿ ಇಟ್ಕೊಂಡು ಯಾರು ತುಳಿದೇ ಇರೋ ಕಡೆ ನೀವು ಇದನ್ನು ಇಟ್ಟು ಬರಬೇಕು. ಅಥವಾ ಯಾವುದಾದ್ರೂ ನದಿ, ಕೆರೆ, ಬಾವಿಲಿ ಹಾಕಿದ್ರೆ ಇನ್ನೂ ಒಳ್ಳೆಯದು. ಇದರ ನಂತರ ಕಲಶಕ್ಕಿಟ್ಟಿರೋಂಥ ತೆಂಗಿನಕಾಯಿನ ಒಡೆದು ಆ ನೀರನ್ನು ತುಳಸಿ ಗಿಡ ಅಥವಾ ಯಾವುದಾದ್ರೂ ಹೂವಿನ ಗಿಡಗಳು ಯಾರು ತುಳಿದೇ ಇರೋ ಕಡೆ ನೀವು ಇದನ್ನು ಹಾಕಬೇಕು. ಆ ನೀರನ್ನು ಕುಡಿಯೋಕೆ ಹೋಗಬೇಡಿ. ಇಷ್ಟೇ ಸ್ನೇಹಿತರೆ, ಈ ರೀತಿ ನೀವು ವರಮಹಾಲಕ್ಷ್ಮಿ ವ್ರತನ ಈಸಿಯಾಗಿ ಮನೇಲಿ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉಪಯುಕ್ತ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.